ಹಲೋ ಗಾಯ್ಸ್, ಕದೆ ನಡೆ ನೀ ಜೂಟ್ ಆಗುತ್ತೋ ಇಲ್ಲೋ ಅಂತ. ಹಲೋ ಗಾಯ್ಸ್, ನಮಸ್ಕಾರ. ನನ್ನ 3ನೇ ಮಿನಿ ವ್ಲಾಗ್ಗೆ ಸ್ವಾಗತ. ಕಾಲೇಜಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ರೆ ನನ್ನ ಫ್ರೆಂಡ್ ಏನಂತ ನೋಡಿ. मतलब वो अलग ही लेवल का बंदा था. ಆಮೇಲೆ ನೋಡಿದ್ರೆ ನಿಜವಾಗ್ಲೂ ಕ್ಲಾಸಲ್ಲಿ ಯಾರೂ ಇಲ್ಲ ಅಂತ ನಾನು ಕೆಳಗಡೆ ಬಂದು ನಮ್ಮ ಕಾಲೇಜಲ್ಲಿರೋ ಹೊಸ ಬಾಸ್ಕೆಟ್ಬಾಲ್ ಕೋರ್ಟ್ ನೋಡಿಕೊಂಡು ಆಮೇಲೆ ಕ್ಯಾಂಟೀನ್ಗೆ ಹೋಗಿ ಒಂದು ಜ್ಯೂಸ್ ಕುಡ್ಕೊಂಡು ನಾನು ಡೈರೆಕ್ಟಾಗಿ ಬಂದಿದ್ದೆ ಮನೆ ಕಡೆಗೆ. ಬರ್ತಾ ಇರೋ ಟೈಮಲ್ಲಿ ಆಟೋ ಮೇಲೆ ಲೈನ್ಸ್ ನೋಡಿದೆ ಗುರು. ಸೋಲೆ ಗೆಲುವಿನ ಸೋಫಾನ ದುಡುಕದೆ ನಡೆ ನೀ ಜೋಪಾನ ಅಂತ ಹಾಕ್ಸೋರೆ ಗುರು. ಸರಿ ಅಂತ ಅದನ್ನೆಲ್ಲ ಕೇಳಿಕೊಂಡು ನಾನು ಮನೆಗೆ ಬಂದು 2 ತಿಂಗಳಿಂದ ನಿಲ್ಸಿನ ನನ್ನ ಗಾಡಿನ ಓಡಿಸಿ ಸ್ಟಾರ್ಟ್ ಮಾಡೋಣ ಅಂತ ಫಿಕ್ಸ್ ಆದ. ಆಮೇಲೆ ಸ್ಟಾರ್ಟ್ ಆಗುತ್ತೋ ಇಲ್ಲೋ ಅಂತ ನಾನು ಯೋಚನೆ ಮಾಡ್ತಾಯಿದ್ರೆ ಏನಾಯ್ತಂತ ನೀವೇ ನೋಡಿ. ಒಂದೇ ಶೆಲ್ಫಿಗೆ ಸ್ಟಾರ್ಟ್ ಆಗಿದ್ದು ಕೇಳಿಸ್ಕೊಂಡು ಫುಲ್ಲು ಖುಷಿ ಆಗೋದೆ. ಅದೇ ಖುಷಿಯಲ್ಲಿ ತುಂಬ ಗಲೀಜಾಗಿತ್ತು ಅಂತ ಸರ್ವಿಸ್ ಮಾಡ್ಸೋಣ ಅಂತ ಇಲ್ಲಿಗೆ ಎತ್ಕೊಂಡ್ಬಂದರೆ ಈ ಏನಂತ ನೋಡಿ. ನನ್ನ ಗಾಡಿ ನೋಡಿ, ಅಣ್ಣ ಸ್ವಲ್ಪ ಸೆಂಟ್ರ್ ಸ್ಟ್ಯಾಂಡ್ ಹಾಕೋಣ ಅಂತವನೇ ಗುರು. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ. ಸೆಂಟ್ರ್ ಸ್ಟ್ಯಾಂಡ್ ಬರೋಲ್ಲ ಇದಕ್ಕೆ. ನೀವೇನೇ ಹೇಳಿ ನಮ್ಮ ಗಾಡಿನ ವಾಶ್ ಮಾಡೋದು ನೋಡೋದೇ ಒಂಥರ ಗ್ರೌಂಡಿಗೆ ಬಂದರೆ ಅಲ್ಲಿ ರೈನ್ಬೋ ಬಂದಿತ್ತು. ಆ ರೈನ್ಬೋನ ನೋಡಿ ಇವನೇನಂತ ನೋಡಿ. ಸನ್ರೈಸ್. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಆಮೇಲೆ ఒళ్ళే ఫన్ ఏం లేదు, మీకు కావాలంటే మామిడికాయలు ಕಮೆಂಟ್ಸ್ చేయండి. కామెంట్స్ చేయండి. ಗೈಸ್, ಮುಂದೆ ಇನ್ನ ಕ್ರೇಜಿ ಆಗಿರೋ ಫನ್ ಮಾಡಿದೀವಿ. ವಿಡಿಯೋ ಲೆಂತ್ ಆಗಿರೋ ಕಾರಣ ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ಮಾಡಿ. ಇನ್ನು ಇದೇ ತರ ಕ್ರೇಜಿ ಕಂಟೆಂಟ್ಸ್ಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ. ಇನ್ನೊಂದು ಕ್ರೇಜಿ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಹ್ಯಾಪಿ, ಸ್ಟೇ ಹೆಲ್ತಿ.